ರಾಮತೀರ್ಥ ಹಿಂದೆ ಸರ್ವೆ ನಂಬರ್ 91 ಶೇಖರೋಜಾ ಕಲಬುರ್ಗಿ ಲಿಂಗಣ್ಣ ಹರ್ಸೂರ್ 1 ಎಕರೆ 5 ಗುಂಟೆ ಒಂದು ಲ್ಯಾಂಡ್ ಇದೆ. ಅದು ಖನಿ ಇದೆ. ಆಜು ಬಾಜು ಎಲ್ಲ ಸುತ್ತಮುತ್ತ ಸಾವಿರಾರು ಮನೆಗಳಿದೆ. ಆ ಲ್ಯಾಂಡ್ ಇಲ್ಲಾಂದ್ರೆ ಕಂಪೌಂಡ್ ಮಾಡ್ಬೇಕು. ಡಿಸಿ ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ, ಕಂಪೌಂಡ್ ಬರ್ಬೇಕು ಒಂದು, ಇಲ್ಲಾಂದ್ರೆ ಮುಚ್ಚಾಕ್ಬೇಕು. ಯಾಕಂದ್ರೆ ನಡು ಸಿಟಿ ನಡ್ಬೇಕಿದೆ. ಅದು ಒಂದು ದೊಡ್ಡ ದೇವಸ್ಥಾನ ಇದೆ ರಾಮತೀರ್ಥ. ಸಾವಿರಾರು ಭಕ್ತರು ಬರ್ತಾರೆ ಅಲ್ಲಿ. ಆ ಭಕ್ತರು ಕೂಡ ಹುಡುಗರು ಬಿ ಬರ್ತಾರ. ಬಂದು ಯಾರು ಏನ್ರಿ ಐತೆ ಯಾರು ಹೊಣೆ ಅದ್ರದ್ದು ಸರ್ಕಾರಕ್ಕೆ ನಾ ಮನವಿ ಮಾಡ್ತಾ ಇದ್ದೀನಿ. ಅಲ್ಲಿ 1 ವರ್ಷ ಹಿಂದೆ ಒಂದು ಹುಡುಗ ಬಿದ್ದು ಡೆತ್ ಆಗಿತ್ತು. ಇದೇ ತರ ಆಗಬಾರ್ದು ಅಪಾಯಗಳು. ಅದ್ರ ಸಲಕ್ ಮನವಿ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ ನಾನು. ಅಲ್ಲಿ ಸೇಫ್ಟಿ ಇಲ್ಲಂದ್ರೆ ಪೂರಾ ಪ್ಯಾಕ್ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ಮೀನಾ ಹಿಡ್ಲಿಕ್ಕೆ ಹೋಗ್ತಾರೆ ಹುಡುಗರು. ಬಿದ್ರು ಅಂದ್ರೆ ಯಾರು ಹೊಣೆ? ಅಲ್ಲಿ ಯಾರು ನೋಡ್ಲಿಕ್ಕೆ ಯಾರು ಇಲ್ಲ. ಯಾಕಂದ್ರೆ ಸುತ್ತಮುತ್ತ ಮನೆಗಳಿದೆ, ಖುಲ್ಲಾ ಜಾಗ ಇದೆ. ಅಲ್ಲಿ ಬಟ್ಟಿ ಒಗಿಲಿಕ್ಕೆ ಹೋಗ್ತಾರೆ ಹೆಣ್ಮಕ್ಳು. ಅಲ್ಲಿ ಏನ್ ರೈತ ಅಪಾಯ ಯಾರು? 20 ಫೀಟ್ ಡೀಪ್ ಇದೆ. ಅಲ್ಲ ಆಜು ಬಾಜು ಮನಿದವ್ರು ಅಷ್ಟು ಮಂದಿ ಫೋನ್ ಮಾಡಿ ಹೇಳಿದಾರೆ ನನಗೆ. ಇಲ್ಲಾಂದ್ರೆ ನಾನು ಹೋಗ್ತಿಲ್ಲ. ಯಾಕಂದ್ರೆ ಅದನ್ನ ಹೋಗಿದೆ, ಇದು ವಿಡಿಯೋ ನೋಡಿ ಅದನ್ನ ಹುಡುಗರು ಬಂದರು. ನಾನು ನೋಡಿ ಶಾಕ್ ಆದೆ. ಆ ಹುಡುಗರು ಅಲ್ಲಿಂದ ಓಡಾಡ್ತಾ ಇದ್ರು. ತಾವು ನೋಡ್ಬೋದು ಹುಡುಗರು ಯಾವ ತರ ಹೋಗ್ತಾ ಇದ್ರಲ್ಲಿ. ಹೋಗಿದ್ ನಾನು. ಆ ಹುಡುಗರು ನೋಡಿ ಹೆಂಗಿದೆ. ಆ ಹುಡುಗರು ಓಡಾಡ್ತಾ ಇದಾರೆ ಅಲ್ಲಿ. ಹುಡುಗರು ಕೈ ಕಾಲ್ ಜಾರ್ ಬಿದ್ದಂದ್ರೆ ಯಾರು ಹೊಣೆ ಅದ್ರದ್ದು? ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ತಕ್ಷಣ ಇದು ಪ್ರೈವೇಟ್ ಲ್ಯಾಂಡ್ ಇದೆ, ಆ ಓನರ್ಗೆ ಹೇಳಿ, ಇಲ್ಲಾಂದ್ರೆ ಕಂಪೌಂಡ್ ಏರಿಸ್ಬೇಕು ಒಂದು, ಇಲ್ಲಾಂದ್ರೆ ಸರ್ಕಾರ ತಮ್ಮ ವಶಕ್ಕೆ ತಗೊಂಡು ಅದಕ್ಕ ಕಂಪೌಂಡ್ ಮಾಡಿ ಏನ್ರೆ ಮಾಡ್ಬೇಕು. ಅದು ಸೇಫ್ಟಿ ಜನರ ಸಲಕ್. ಯಾಕಂದ್ರೆ ಅಲ್ಲಿ ಬಹಳ ಮಂದಿ ಕಷ್ಟದಾಗಿದ್ದಾರೆ. ಬಹಳ ಮಂದಿ ಹೇಳ್ತಾ ಇದಾರೆ ಈ ತರ ಇದೆ. ನಮ್ಮ ಹುಡುಗರು ಸ್ಕೂಲಿಗೆ ಹೋಗ್ತಾರ, ಸ್ಕೂಲ್ ಬಸ್ ಬರ್ತದ, ಸ್ಕೂಲ್ಗೆ ಹೋಗೋ ಬಸ್ಗಳು ಬರ್ತಾವ. ಆ ರೋಡ್ ಸರಿಯಾಗಿಲ್ಲ, ಹಾದಿ ಸರಿಯಾಗಿಲ್ಲ. ಯಾಕಂದ್ರೆ ಆ ರೋಡ್ ಹಿಂಗಿದೆ, ಹೋಗೋ ಟೈಮಿಗೆ ಜರ ಸ್ಲಿಪ್ ಆಯ್ತಂದ್ರೆ ಸೀದಾ ತಳಗೆ ಬೀಳ್ತಾರ. ಆ ನಮೂನ ಇದೆ ಅದು. ಆ ರೋಡ್ ಆ ತರ ಇದೆ. ಅದು ರಾಮತೀರ್ಥ ಹಿಂದೆ ಇದೆ. ಅದು ಆ ನಮೂನ ಇದೆ. ಆ ರೋಡ್ ಆ ತರ ಕೆಟ್ಟ ಹೋಗಿದೆ. ಆ ರೋಡ್ ಬಿ ಮಾಡ್ಬೇಕು ಒಂದು. ಸ್ಕೂಲ್ನಿಂದ ಸಾವಿರಾರು ಹುಡುಗರು ಹೋಗ್ತಾರೆ ಸ್ಕೂಲಿಗೆ. ಸಪೋಸ್ ಅದು ಆಟೋ ಏನ್ರೇ ಆಯ್ತು, ಇಲ್ಲ ಬಸ್ ಏನ್ರೇ ಆಯ್ತು, ಸ್ಕೂಲ್ ಬಸ್, ಯಾರು ಹೊಣೆ? ಅದು ಸರ್ಕಾರಕ್ಕೆ ಗಮನಕ್ಕೆ ಬರ್ಬೇಕಿದು. ತಕ್ಷಣ ಇದ್ರ ಮ್ಯಾಗ ಆಕ್ಷನ್ ತಗೋಬೇಕು. ಈ ಕ್ಷೇತ್ರದ 2 ಶಾಸಕರಿದ್ದಾರೆ. ಇಬ್ರಿಗೆ ಬರ್ತದ ಅದು. ನಾರ್ತ್ ಸೌತ್ ಇಬ್ರಿಗೆ ಬರ್ತದ. ಇಬ್ರು ಏನ್ ಮಾಡ್ತಾ ಇದಾರೆ? ಆ ರೋಡ್ ಆ ತರ ಪೂರ ಹಾಲತ್ ನೋಡಿದ್ರೆ ನೀವು ಖರಾಬ್ ಆಗ್ಬಿಟ್ಟಿದೆ. ಅದು ಅಲ್ಲಿ ಮನೆಗಳು ಒಂದು ಇಲ್ಲಂದ್ರೆ ಮಿನಿಮಮ್ 2-3 ಸಾವಿರ ಮನೆಗಳು ಇದೆ ಅಲ್ಲಿ. ಆ ರೋಡ್ಲಿಂದ ಬರೋ ಅಷ್ಟು ಮಂದಿ ಕಂಪ್ಲೇಂಟ್ ಮಾಡ್ತಾ ಇದಾರೆ. ಒಂದು ಅರ್ಜಿ ಬರ್ದು ಕೊಡ್ತೀನಿ ಅಂದ್ರೆ ಅವರು ಅರ್ಜಿ ತಗೊಂಡು ನಾನು ನಿಮಗೆ ಹೋಗಿ ಭೇಟಿಯಾಗಿ ಇದ್ರ ಬಗ್ಗೆ ತಕ್ಷಣ ಆಕ್ಷನ್ ತಗೋಬೇಕಂತ ಹೇಳ್ತೀನಿ. ಯಾಕಂದ್ರೆ ಬಹಳ ಕಷ್ಟ ಇದೆ. ಆ ಬಡವಾಣೆ ಅದು ಅಷ್ಟು ಆ ಏರಿಯಾ ಅಷ್ಟು ಖರಾಬ್ ಇದೆ. ಅದು ತಕ್ಷಣ ಅಧಿಕಾರಿಗಳು ಇದ್ರ ಮ್ಯಾಗ ಆಕ್ಷನ್ ತಗೋಲೇಬೇಕು.